ವಚನಾಮೃತ ಬಳಗ, ಡಾಕ್ಟರ್ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆ ಸಹಯೋಗದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಿಜಲಿಂಗಪ್ಪ ಲೇಔಟ್ನಲ್ಲಿರುವ ಗಡಿಯಾರ ಸರ್ಕಲ್ನಲ್ಲಿ ರಂಗೋಲಿ ಮತ್ತು ಮತದಾನ ಜಾಗೃತಿ ಸ್ಲೋಗನ್ಗಳನ್ನು ರಂಗೋಲಿಯಲ್ಲಿ ಬರೆಯುವುದರ ಮೂಲಕ ಹಮ್ಮಿಕೊಳ್ಳಲಾಗಿತ್ತು. ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀಮತಿ ಉಮಾ ಪ್ರಶಾಂತ್ ರವರು ಚಾಲನೆ ನೀಡಿದರು. ಎಸ್ಪಿ ಮೇಡಂ ಅವರು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬರುವ ಮೇ 7ನೇ ತಾರೀಕಿನಂದು ನಡೆಯಲಿರುವ ಚುನಾವಣೆಯಲ್ಲಿ ಎಲ್ಲ ನಾಗರಿಕ ಬಂಧುಗಳು ಮತ ಹಾಕುವುದರ ಮೂಲಕ ಹಕ್ಕನ್ನು ಚಲಾಯಿಸಬೇಕು ಎಂದು ಯಾವುದೇ ಆಮಿಷಗಳಿಗೂ ಒಳಗಾಗದಂತೆ ಧೈರ್ಯವಾಗಿ ಸೂಕ್ತವಾದ ವ್ಯಕ್ತಿಗೆ ಮತ ನೀಡಬೇಕೆಂದು ಜನತೆಗೆ ತಿಳಿಸಿದರು. ಪುಟ್ಟರಾಜ ಗವಾಯಿ ಸೇವಾ ಸಮಿತಿ ಮಹಿಳಾ ಘಟಕ ಹಾಗೂ ವಚನಾಮೃತ ಮಹಿಳಾ ಘಟಕ ವಿಶೇಷವಾಗಿ ವಿಜಯ ಕರ್ನಾಟಕದವರ ಸಹಯೋಗದೊಂದಿಗೆ ಲೋಕಸಭಾ ಚುನಾವಣೆ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಹಿಳಾ ಮತದಾರರು ಹೆಚ್ಚಾಗಿ ಇದ್ದಾರೆ. ಮಹಿಳೆಯರೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮೇ 7ನೇ ತಾರೀಕು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡುವಂತೆ ಆಗಬೇಕು. ಮತದಾನ ಈಗಾಗಲೇ ಹೇಳ್ದಂಗೆ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಪ್ರತಿಯೊಂದು ಮತನೂ ಕೂಡ ಇಲ್ಲಿ ಪ್ರಮುಖವಾಗಿರ್ತದೆ. ಈ ಪ್ರಜಾಪ್ರಭುತ್ವದಲ್ಲಿ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡುವಂತೆ ಆಗಬೇಕು. ಅತಿ ಹೆಚ್ಚಾಗಿ ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಬಂದು ಮತದಾನವನ್ನು ಮಾಡಿದಾಗ ನಾವೊಂದು ಸದೃಢವಾದ ಪ್ರಜಾಪ್ರಭುತ್ವವನ್ನು ಬೆಳೆಸಲಿಕ್ಕೆ ಆಗ್ತದೆ. ಏನು ದಾವಣಗೆರೆಯಲ್ಲಿ ಮೇ 7ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಆ ಚುನಾವಣೆ ಮುಕ್ತವಾದ ಹಾಗೂ ನ್ಯಾಯಸಮ್ಮತವಾದ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಆಶಯ. ಹಾಗೆ ವಚನಾಮೃತ ಬಳಗ ಮತ್ತು ಪುಟ್ಟರಾಜ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಸತೀಶ್ ರವರು ತಪ್ಪದೆ ಮತ ಚಲಾಯಿಸಿ ಸುಭದ್ರ ಸರ್ಕಾರವನ್ನು ನಿರ್ಮಿಸಿ ನಿಮ್ಮ ಮತದಲ್ಲಿ ದೇಶದ ಉಜ್ವಲ ಭವಿಷ್ಯವಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಚನಾಮೃತ ಬಳಗ ಮತ್ತು ಪುಟ್ಟರಾಜ ಸೇವಾ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜನತೆಗೆ ನಾವು ತಿಳಿಯಪಡಿಸುವುದೇನೆಂದರೆ, ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು. ಮೇ 7ನೇ ತಾರೀಕು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಯಾವುದೇ ಆಮಿಷಗಳಿಗೂ ಯಾರೂ ಒಳಗಾಗದೆ, ಯಾವುದು ಭರವಸೆಗಳಿಗೂ ಕೂಡ ಯಾರೂ ಮನಸೋಲ್ಲದೆ ತಮ್ಮ ಅಮೂಲ್ಯವಾದ ಮತವನ್ನು ಒಬ್ಬ ಸುಭದ್ರ ಸರ್ಕಾರವನ್ನು ನಿರ್ಮಿಸುವುದಕ್ಕೆ ಯಾರು ಸೂಕ್ತರೋ ಅವರು ಅಂಥ ವ್ಯಕ್ತಿಗೆ ನಾವು ಮತವನ್ನು ಚಲಾಯಿಸಬೇಕು. ಯಾಕಂದರೆ ನಮ್ಮ ಮತ ನಮ್ಮ ಹಕ್ಕು. ಇದು ಒಂದರಲ್ಲೇ ನಾವು ನಮ್ಮ ಹಕ್ಕನ್ನು ನಾವು ಚಲಾಯಿಸೋಕ್ಕೆ ಸಿಕ್ಕಿರೋ ಅಂಥ ಅವಕಾಶ. ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ತಮಗೆ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಅನ್ನಿಸ್ತಾರೋ ಅವರಿಗೆ ಮಾತ್ರ ಮತವನ್ನು ಚಲಾಯಿಸಿ ನಮ್ಮ ದೇಶದ ಉಳುವಿಗೆ ಮತ್ತು ಒಳ್ಳೆಯದನ್ನು ಆಗಲಿಕ್ಕೆ ಈ ಕೆಲಸವನ್ನು ಎಲ್ಲರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಎಲ್ಲ ನಾಗರಿಕರಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಮಮತಾ ನಾಗರಾಜ್ ಪ್ರಧಾನ ಕಾರ್ಯದರ್ಶಿಯಾದ ಇವರು ಚುನಾವಣೆಯ ದಿನ ಪ್ರತಿಯೊಬ್ಬರೂ ಮತ ಚಲಾಯಿಸಿ ಯಾವುದೇ ಕಾರಣಕ್ಕೂ ಸ್ವಂತ ಕಾರ್ಯದ ಮೇಲೆ ಬೇರೆ ಊರುಗಳಿಗೆ ಹೋಗುವುದು ಮಾಡಬೇಡಿ. ಆ ದಿನದ ರಜವನ್ನು ಮತದ ಹಕ್ಕನ್ನು ಚಲಾಯಿಸುವುದರ ಮೂಲಕ ಉಪಯೋಗಿಸಿಕೊಳ್ಳಿ ಎಂದು ತಿಳಿಸಿದರು. ಆದರೆ ಏನು ಮಾಡ್ತಾರೆ, ಒಂದಿನ ರಜಾ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯುವಜನತೆ, ಮುಖ್ಯವಾಗಿ ಯುವಜನತೆ ಏನು ಮಾಡ್ತಾರೆ, ಒಂದಿನ ರಜಾ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ಮುಖ್ಯವಾಗಿ ಅವ್ರ ಕೈಯಲ್ಲೇ ಇದೆ. ಆಗ ಅನಕ್ಷರಸ್ಥರು, ಕೆಲವರು ದುಡಿಯೋ ವರ್ಗದವರು ಅವ್ರೇನು ಮಾಡ್ತಾರೆ, ಅಯ್ಯೋ ಅದು ನಮಗೆ ಗೊತ್ತೇ ಇಲ್ಲ, ಮತದಾನ ಇದೆ ಅಂತ ಗೊತ್ತಿರುತ್ತೆ, ಅಯ್ಯೋ ಅಲ್ಲೋಗಿ ಯಾರು ಮಾಡೋರು, ನಾವು ಇವತ್ತು ದುಡಿಬೇಕು, ಅದಿಲ್ಲದ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು
ಅವ್ರವ್ರ ಕೆಲಸಗಳಿಗೆ ಹೋಗ್ತಾರೆ. ಆದರೆ ಅದ್ರ ಬದಲು ಒಂದು 5 ನಿಮಿಷದಲ್ಲೂ ನಾವೇನು ಮಾಡ್ಬೋದು, ಮತಗಟ್ಟೆಗೆ ಹೋಗ್ಬಿಟ್ಟು ಬೇಕಾದಷ್ಟು ವ್ಯವಸ್ಥೆಗಳಿದ್ದಾವೆ. ಅಂಗವಿಕಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ವಯಸ್ಸಾದವ್ರಿಗೂ ಮನೆಯಲ್ಲೇ ಮತಗಳನ್ನ ಚಲಾಯಿಸೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಆದ್ದರಿಂದ ನಾವು ಯಾವುದೇ ಆಮೇಲೆ ಪಿಕ್ಚರ್ಗಳಿಗೆ ಅಲ್ಲಿ ಇಲ್ಲಿ ಹೋಗ್ದಲೇ ನಾವೇನು ಮಾಡಬೇಕು, ಸದುಪಯೋಗ ಪಡಿಸ್ಕೋಬೇಕು. ಒಂದು 10 ನಿಮಿಷನಾಗಲಿ ನಮ್ಮ ದೇಶಕ್ಕೆ ಮಾಡೋ ಸೇವೆ ಅಂತ ಅನ್ಕೋಬೇಕಿದು. ಅವ್ರು ಗೆದ್ರೆ ನಮಗೇನು, ಯಾರು ಗೆದ್ರೆ ನಮಗೇನು ಅಂತ ಅನ್ಬಾರ್ದು. ಯಾಕಂದರೆ ಮುಂದೆ ನಮಗೆ ಕೇಳೋಕ್ಕೆ ಇವತ್ತು ನಾವು ಹಕ್ಕು ಚಲಾಯಿಸಿದರೆ ಮುಂದೆ ನಾವು ಅವ್ರನ್ನ ಕೇಳೋಕ್ಕೂ ನಮಗೆ ಅಧಿಕಾರ ಇರುತ್ತೆ. ಅವ್ರನ್ನ ನಾವು ನಮ್ಮ ಕೆಲಸಗಳಾಗಲಿ ಇನ್ನೊಂದೇನಾರಾಗಲಿ ಕೇಳ್ಬೋದು. ನಮ್ಮ ಯಾಕೆ ಏನು ಅಂತಂದು ಕೇಳೋ ಅಧಿಕಾರನೂ ನಮಗಿರೋದ್ರಿಂದ ಆಮೇಲೆ ಕೇಳೋದ್ರ ಬದಲು ನಾವು ಈಗಲೇ ನಾವು ಒಳ್ಳೆಯ ವ್ಯಕ್ತಿನ ಆರಿಸಿದ್ರೆ ನಮಗೆ ಒಳ್ಳೆ ಭವಿಷ್ಯ ಇದೆ ಅಂತೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಬಳಗದ ಹಾಗೂ ಸಮಿತಿಯವರಾದ ಮಧುಮತಿ ಗಿರೀಶ್, ಶಾಂತಾ ಶಿವಶಂಕರ್, ಕವಿತಾ ಲತಾ ಕಪ್ಪ, ಶ್ರುತಿ ಚಾರ್ಮಿಣಿ, ಸ್ವಪ್ನ, ಸುಮಾ, ರೇಖಾ ಬೇತೂರ್, ಜ್ಯೋತಿ ಬೆಳಗಾವಿ, ದಿನಕರ್, ಮೃದಿನಿ ದೀಪಾ ದೇವರಾಜ್, ಪೂರ್ಣಿಮಾ ಎಲ್ ಬಸವರಾಜ್ ಇವರು ಮತದಾನ ಜಾಗೃತಿಯ ಬಗ್ಗೆ ಕವನ ವಾಚನವನ್ನು ಕೂಡ ಮಾಡಿದರು. ನಮಸ್ತೆ. ಈ ಚುನಾವಣೆ ಸಂದರ್ಭ ಭಾರತಕ್ಕೆ ಭಾಳ ಅತ್ಯವಶ್ಯವಾಗಿದೆ. ನಮ್ಮದು ಒಂದೇ ಓಟಿಂದ ಏನಾಗುತ್ತೆ ಅಂತ ಅನ್ಕಣದೆ ಪ್ರತಿಯೊಬ್ಬರು ತಪ್ಪದೇ ಅವತ್ತು ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರೇ ಆಗಿರಲಿ ಒಂದು ಮತವನ್ನು ವೇಸ್ಟ್ ಮಾಡದೆ ಮತಗಟ್ಟೆಗೆ ಬಂದು ಓಟ್ ಹಾಕಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಆರಿಸಿ ಇಡೀ ಇಂಡಿಯಾದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪೂರ್ಣಿಮಾ ಎಲ್ ಬಸವರಾಜ್. ಮಾಡಿರಿ ಮತದಾನ, ಭವ್ಯ ಭಾರತಕ್ಕೆ ಇದುವೇ ಸೋಪಾನ, ಭವ್ಯ ಭಾರತಕ್ಕೆ ಇದುವೇ ಸೋಪಾನ. ಮತದಾನ ಮಾಡಿದರೆ ನೀವೆಲ್ಲ, ಮತದಾನ ಮಾಡಿದರೆ ನೀವೆಲ್ಲ, ದೇಶಕ್ಕೆ ಆಗುವುದು ಒಳಿತೆಲ್ಲ, ದೇಶಕ್ಕೆ ಆಗುವುದು ಒಳಿತೆಲ್ಲ. ಮನೆ ಮಂದಿ ಮಾಡಿದ ಮತದಾನವು, ಮನೆ ಮಂದಿ ಮಾಡಿದ ಮತದಾನವು, ಸದೃಢ ಭಾರತಕ್ಕೆ ನೀ ಕೊಡುವ ಬಲವು, ಸದೃಢ ಭಾರತಕ್ಕೆ ನೀ ಕೊಡುವ ಬಲವು. ಮತದಾನ ಜಾಗೃತಿಗೆ ತೊಡಗೋಣ ನಾವೆಲ್ಲ, ಮತದಾನ ಜಾಗೃತಿಗೆ ತೊಡಗೋಣ ನಾವೆಲ್ಲ. ಜನತೆಗೆ ಅರಿವಾದರೆ ಸಾರ್ಥಕತೆ ಸಾಕಲ್ಲ, ಜನತೆಗೆ ಅರಿವಾದರೆ ಸಾರ್ಥಕತೆ ಸಾಕಲ್ಲ. ಕಡ್ಡಾಯ ಮತದಾನ ಆಗಬೇಕಿದೆ ಜನಕ್ಕೆ, ಕಡ್ಡಾಯ ಮತದಾನ ಆಗಬೇಕಿದೆ ಜನಕ್ಕೆ. ಇಲ್ಲದಿದ್ದರೆ ದಂಡ ತೆರಬೇಕಿದೆ ಅದಕ್ಕೆ, ಇಲ್ಲದಿದ್ದರೆ ದಂಡ ತೆರಬೇಕಿದೆ ಅದಕ್ಕೆ. ಸೂಕ್ತ ವ್ಯಕ್ತಿ ಆರಿಸಲು ಚುನಾವಣೆಯ ಸಂದರ್ಭ, ಸೂಕ್ತ ವ್ಯಕ್ತಿ ಆರಿಸಲು ಚುನಾವಣೆಯ ಸಂದರ್ಭ. ಹೀಗಾಗಿ ದೇಶವನ್ನು ಉಳಿಸಬೇಕು ಅನಿವಾರ್ಯ, ಹೀಗಾಗಿ ದೇಶವನ್ನು ಉಳಿಸಬೇಕು ಅನಿವಾರ್ಯ. ಈಗ ನಾವು ಮತದಾನ ಮಾಡೋಣ, ಈಗ ನಾವು ಮತದಾನ ಮಾಡೋಣ. ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋಣ, ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋಣ. ಮರೆಯದೆ ನೀವು ಮಾಡಿರಿ ಮತದಾನ, ಮರೆಯದೆ ನೀವು ಮಾಡಿರಿ ಮತದಾನ. ಭವ್ಯ ಭಾರತಕ್ಕೆ ಇದುವೇ ಸೋಪಾನ, ಭವ್ಯ ಭಾರತಕ್ಕೆ ಇದುವೇ ಸೋಪಾನ, ಭವ್ಯ ಭಾರತಕ್ಕೆ